ಬಂಧುಗಳೇ, ನಾವೆಲ್ಲರೂ ಕೂಡ ಜೂನ್ ತಿಂಗಳಿಂದ ಮಳೆಗಾಗಿ ಕಾಯ್ತಿದ್ದೆವು. ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ. ಜುಲೈ ತಿಂಗಳ ಅರ್ಧ ಆಗುವಾಗ ಮಳೆ ಆರಂಭ ಆಯಿತು. ಈಗ ಮಳೆ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತ ಕೇಳಿದ್ರೆ, ಕಾರ್ಕಳ ತಾಲೂಕಿನಂತಹ ಗಟ್ಟಿ ಪ್ರದೇಶದಲ್ಲಿ ಕೂಡ ಭೂಕುಸಿತ ಆರಂಭ ಆಗಿದೆ. ಈಗ ನಾವಿತ್ತು ಕಾರ್ಕಳದ ರೆಂಜಾಳದ ಪೆರಲ್ದ ಬೆಟ್ಟು ಬಳಿ ಬಂದಿದ್ದೇವೆ. ಅಲ್ಲಿ ಸುಮಾರು 1.5 ಎಕರೆಯಷ್ಟು ಜಾಗ ಭೂಕುಸಿತ ಆಗಿದೆ. ನಾವು ಒಂದು ರೀತಿಯ ಅವಲೋಕನ ಮಾಡ್ಲಿಕ್ಕೆ ಹೋದ್ರೆ, ಗುಡ್ಡದ ಮೇಲ್ಭಾಗ ಸಂಪೂರ್ಣ ಒಂದು ಗೆರೆಯ ರೀತಿಯಲ್ಲಿ ಅದು ಗುಡ್ಡ ಕುಸಿತ ಆಗ್ತಾ ಇದೆ. ಒಂದು ದೊಡ್ಡ ಗೆರೆಯ ರೀತಿಯಲ್ಲಿ ಅದು ಗುಡ್ಡ ಕುಸಿತಿದೆ. ಅದ್ರ ಜೊತೆಗೆ ತಾವು ಗಮನಿಸಬಹುದು, ನೆಲ ಈ ಭಾಗ ಇತ್ತು, ತಾವು ಗಮನಿಸಿ ಈ ಭಾಗದ ನೆಲದಿಂದ ಮಣ್ಣು ಮೇಲಕ್ಕೆ ಬಂದು ನೋಡಿ ಇಲ್ಲಿ ಉಬ್ಬಿ ಹೋಗಿದೆ. ಭೂಕಂಪದ ಅಂದ್ರೆ ಯಾವ ರೀತಿಯ ಭೂಕುಸಿತ ಇದೆ, ಅದರ ತೀವ್ರತೆ ಯಾವ ರೀತಿ ಅಂತ ಕೇಳಿದ್ರೆ ತಾವು ಗಮನಿಸಬಹುದು. ಬಹಳಷ್ಟು ಮಣ್ಣು ಮೇಲ್ಭಾಗಕ್ಕೆ ಬಂದು ಈಗಾಗಲೇ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ಕೂಡ ಮಾಡಿದ್ದಾರೆ. ಈಗ ಇಲ್ಲಿ ಸುಮಾರು 16 ಮನೆಗಳಿವೆ ಈ ಪರಿಸರದಲ್ಲಿ. ಈಗ ಒಂದು ರೀತಿಯ ಭೂಕುಸಿತ ಆದ್ರೆ ಒಂದಷ್ಟು ಮಂದಿ ನಿರಾಶ್ರಿತರಾಗ್ತಾರೆ. ಕಾರ್ಕಳದಂತ ಒಂದು ಗಟ್ಟಿ ಅಂದ್ರೆ ಕರಿಯಕಲ್ಲಿನ ಕಾರ್ಕಳ ಅಂತ ಹೇಳಿದ್ವಿ ನಾವು. ಕರಿಯಕಲ್ಲಿನ ಮೇಲೆ ನಿಂತಿರುವ ಕಾರ್ಕಳ ಅಂತ ಹೇಳ್ತಾರೆ. ಈ ಕರಿಯಕಲ್ಲಿನ ಮೇಲೆ ನಿಂತಿರುವ ಕಾರ್ಕಳದಲ್ಲಿ ಕೂಡ ಇತ್ತೀಚಿನ ಮಳೆಯಿಂದಾಗಿ ಭೂಕುಸಿತ ಆಗ್ತದೆ. ಕಳೆದ ಹಲವಾರು ಅಂದ್ರೆ ಕಳೆದ ವರ್ಷದ ಮಳೆಗಾಲ ಹೋದ್ರೆ ನಾವು ಒಂದು ಕಾರ್ಕಳದ ಕಬ್ಬಿನಾದ ಭಾಗದಲ್ಲಿ ಮೇಘಸ್ಫೋಟ ಆಗಿತ್ತು. ನಾವು ಮೇಘಸ್ಫೋಟ ಹೇಳುವ ಒಂದು ವಿಚಾರವನ್ನು ಛತ್ತೀಸ್ಗಢದಂತಹ ಪ್ರದೇಶದಲ್ಲಿ, ಹಿಮಾಚಲ ಪ್ರದೇಶದಂತಹ ಪ್ರದೇಶಗಳಲ್ಲಿ ನಾವು ಕಂಡಿದ್ದೆವು, ವಾರ್ತಾವಾಹಿನಿಗಳಲ್ಲಿ ನೋಡಿದ್ದೆವು. ಆದ್ರೆ ಕಾರ್ಕಳದಂತ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಮೇಘಸ್ಫೋಟ ಆಗ್ತದೆ, ಅದ್ರ ಜೊತೆಗೆ ಭೂಕುಸಿತ ಆಗ್ತದೆ ಹೇಳುವ ಒಂದು ವಿಚಾರ ಈಗ ಭಯವನ್ನು ಹುಟ್ಟಿಸಿದೆ. ನಾವೀಗ ಸ್ಥಳೀಯರಲ್ಲಿ ಮಾತಾಡ್ತೇವೆ. ಯಾಕಂದ್ರೆ ಸ್ಥಳೀಯರು ಬಹಳಷ್ಟು ವರ್ಷಗಳಿಂದ ಇಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ಈಗ ಅವರ ಪರಿಸ್ಥಿತಿಯನ್ನು, ನಾಳೆ ಭೂಕುಸಿತ ಆದ್ರೆ ಅವರ ಪರಿಸ್ಥಿತಿ ಏನು ಹೇಳುವ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತಾಡ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ರೆಂಜಾಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಜೊತೆಗೆ ಹಲವಾರು ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ರಮೇಶ್ ಶೆಟ್ಟಿ, ಈಗ ಬಹಳಷ್ಟು ದೊಡ್ಡ ಭೂಕುಸಿತ ಆಗಿದೆ. ಈಗ ಇದು ಘಟನೆ ಯಾವಾಗ ನಡೆಯಿತು ಮತ್ತೆ ಹೇಗೆ ತಮ್ಮ ಗಮನಕ್ಕೆ ಜನರಿಗೆ ಯಾವಾಗ ಗೊತ್ತಾಯ್ತು? ನಮ್ಮ ಹೆಸರು ರಮೇಶ್ ಶೆಟ್ಟಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ಮೊನ್ನೆ 3ನೇ ತಾರೀಕಿಗೆ ಹರಿಪ್ರಸಾದ್ ಅವರು ಬೆಳಿಗ್ಗೆ ನನಗೆ ಒಂದು 10 ಗಂಟೆಗೆ ಫೋನ್ ಮಾಡಿದ್ರು. ನಮ್ಮಲ್ಲಿ ಈ ತರ ಭೂಕುಸಿತ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ, ಸ್ವಲ್ಪ ಬನ್ನಿ ಅಂತ ಹೇಳಿ. ನನಗೆ ಆ ದಿವಸ ಕೋರ್ಟ್ ಇತ್ತು, ಹೋಗ್ತಾ ಇದ್ದೆ. ಇಮಿಡಿಯೇಟ್ ಆಗಿ ಮತ್ತೆ ಪಂಚಾಯತಿಗೆ ಫೋನ್ ಮಾಡಿದೆ, ಪಂಚಾಯತ್ PDO ಅವರಿಗೆ, VA ಅವರಿಗೆಲ್ಲ ಫೋನ್ ಮಾಡಿ ನಾವು ಒಟ್ಟಿಗೆ ಬಂದು ನೋಡುವಾಗ ಮೇಲ್ಗಡೆ ಸಾಧಾರಣ ಅವರ ಮನೆಯಿಂದ 500 ಮೀಟರ್ ದೂರದಿಂದ ಮೇಲಿಂದ ಭೂಮಿ ಕೆಳಗಡೆ ಹೋಗಿದೆ, ಕುಸಿತ ಹೋಗಿದೆ. ಮತ್ತೆ ಅವರ ಮನೆ ಮುಂದುಗಡೆ ಸಾಧಾರಣ 10 ಫೀಟ್ ಅಷ್ಟು ಮಣ್ಣು ಮೇಲ್ಭಾಗಕ್ಕೆ ಬಂದಿದೆ. ಅಲ್ಲಿ ಕೆಳಭಾಗಕ್ಕೆ ಹೋಗಿದೆ, ಇಲ್ಲಿ ಮೇಲ್ಭಾಗಕ್ಕೆ ಬಂದಿದೆ. ಅದನ್ನ ನೋಡುವಾಗ ಭೂಕುಸಿತ ಆಗುವಂತ ಪರಿಸ್ಥಿತಿ ಇದೆ ಅಂತ ಗೊತ್ತಾದ ಕೂಡಲೇ ಮತ್ತೆ ತಹಶೀಲ್ದಾರ್ಗೆ ಫೋನ್ ಮಾಡಿದ್ವು. ತಹಶೀಲ್ದಾರರು ಬಂದಿದ್ದಾರೆ, ಬಂದು ಅವರಿಗೆ ಸ್ಥಳಾಂತರ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಿನ್ನೆ DC ಅವರು ಕೂಡ ಬಂದಿದ್ದಾರೆ. DC ಅವರು ಬಂದಿಲ್ಲ, ಸ್ಥಳ ಎಲ್ಲ ತನಿಖೆ ಮಾಡಿ ಮತ್ತೆ ಅವರಿಗೆ ರೆಂಜಾಳ ಶಾಲೆಯಲ್ಲಿ ಗಂಜಿ ಕೇಂದ್ರವನ್ನು ಓಪನ್ ಮಾಡಿ ಹೋಗಿದ್ದಾರೆ. ಇಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡ್ಲಿಕ್ಕೆ ಅಂದ್ರೆ ಅವರಿಗೂ ಇಲ್ಲಿಯವರಿಲ್ಲ, ಸ್ಥಳೀಯರೇ ಅಂತ ಪರಿಸ್ಥಿತಿಯಲ್ಲಿ ಏನು ಬೇಕಾಗಿರ್ಲಿಲ್ಲ. ಆದ್ರೂ ಜಿಲ್ಲಾಡಳಿತದ ಜವಾಬ್ದಾರಿ ಎಲ್ಲವನ್ನು ಮಾಡಿದ್ದಾರೆ. ಮತ್ತೆ ಇವರು ಅವರ ಭಾವನ ಮನೆಗೆ ಹೋಗ್ತೇವೆ ಅಂತ ಹೇಳಿದ್ರು ಹರಿಪ್ರಸಾದ್ ಅವರು. ಅಲ್ಲಿಗೆ ಬೇಡ, ನನಗೆ ಮಕ್ಕಳಿಗೆಲ್ಲ ಶಾಲೆಗೆ ಬಿಡ್ಲಿಕ್ಕೆ ಕಷ್ಟ ಆಗ್ತದೆ, ಅಲ್ಲಿಗೆ ಹೋಗ್ತೇವೆ ಅಂತ ಹೇಳಿದ್ರೆ. ಮತ್ತೆ ನಿನ್ನೆ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ, ಇವತ್ತು ನಾವು ಬ್ಯಾಂಗ್ಳೂರಿಂದ ಜಿಯೋಲಜಿಸ್ಟ್ ಅನ್ನು ಕರೆದು ಅದರ ಬಗ್ಗೆ ಏನು ತನಿಖೆ ಮಾಡ್ತೇವೆ ಅಂತ ಹೇಳಿ. ಇವತ್ತು ಮೋಸ್ಟ್ಲಿ ಇವಾಗ 3 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಬರ್ಬೋದು. ಯಾಕಂದ್ರೆ ನಮ್ಗೆ ವ್ಯವಸ್ಥೆ ಜನರಿಗೆ ಪಾಪದವರು ಇರುವುದು, ಎಲ್ಲ ಬಡವರೇ ಇರುವುದು. 3 ಮನೆಗೆ ಹತ್ತಿರವಾಗಿ ಇದೆ. ಈ ಮನೆ ನೋಡಿ ಎಷ್ಟು 100 ಮೀಟರ್ ಡಿಸ್ಟೆನ್ಸ್ ಇಲ್ಲ. ಮತ್ತೆ ಇನ್ನೊಂದು 7-8 ಮನೆಗಳು ಪಕ್ಕದಲ್ಲೇ ಇದೆ. ಅದರಿಂದ ಇದಕ್ಕೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಮುಂದಿನ ದಿನಗಳಲ್ಲಿಯೂ ಇದು ಏನು ತೊಂದರೆ ಆಗದೆ ಇರುವ ಹಾಗೆ ಜಿಲ್ಲಾಡಳಿತ ಮಾಡಿಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಏನು ವ್ಯವಸ್ಥೆ ಬೇಕಾದ್ರೆ ಮಾಡಿಕೊಡುವ ಅಂತ ಹೇಳಿದ್ದೇವೆ. ಇಷ್ಟವರೆಗೆ ಅವರೇನು ಬೇಡಿಕೆಯನ್ನು ಇಟ್ಟಿಲ್ಲ. ಬೇಡಿಕೆ ಇಟ್ಟರೆ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಡುವ ಅಂತ ಹೇಳಿ ಹೇಳಿದ್ದೇವೆ ಅಷ್ಟೇ. ನೋಡಿ, ಇಲ್ಲಿ ಈಗ ಭೂಕುಸಿತದಿಂದಾಗಿ ಹಲವಾರು ಮನೆಗಳಿಗೆ ಸಮಸ್ಯೆ ಆಗಿದೆ. ಈಗ ಅದರ ಹತ್ತಿರ ಮನೆಯವರು ಯಾರು ಕೇಳಿದ್ರೆ ನಮ್ಮ ಹರಿಪ್ರಸಾದ್ರ ಕುಟುಂಬ. ಹರಿಪ್ರಸಾದ್, ಈಗ ತಮ್ಮ ಗಮನಕ್ಕೆ ಈ ಭೂಕುಸಿತ ಯಾವಾಗ ಗಮನಕ್ಕೆ ಬಂತು? ಇವಾಗ ಬಂದು ನಮ್ಗೆ ಇವತ್ತಿಗೆ 6 ದಿವಸ ಆಯ್ತು. 6 ದಿವಸ ನಾವು ನೋಡ್ತಾ ಇದ್ದೇವೆ. ನಾವು ಸಣ್ಣ ಪುಟ್ಟ ಅಂತ ನಾವು ಫಸ್ಟಿಗೆ ನಾವು ಎಣಿಸಿದ್ದೇವೆ, ನಾವು ಅದು ಸಣ್ಣದು ಏನಾದ್ರು ಒಂದು ಬರೆ ಇಡ್ಬೋದು ಅಂತ ಎಣಿಸ್ಕೊಂಡೆ. ಇವಾಗ ಮತ್ತೆ 3 ದಿವಸ ನೋಡಿದ್ರೆ ಮತ್ತೆ ಜಾಸ್ತಿ ಆಗ್ತಾ ಇತ್ತು. ಏನು ರಾತ್ರಿ ಹೊತ್ತಿನಲ್ಲಿ ಏನಾದ್ರು ಶಬ್ದ ಬರ್ತದೆ? ಇಲ್ಲ, ಅದೆಂತ ಇಲ್ಲ, ನಮ್ಗೆ ಅದೆಂತ ಕಾಣಿಸ್ಲಿಲ್ಲ. ನಮ್ಗೆ ಅದು ಶಬ್ದ ಎಲ್ಲ ಅಂತ ಬರ್ಲಿಲ್ಲ. ಬಟ್ ನಾವು ಅದನ್ನ ನೋಡ್ತಾ ಇದ್ದೇವೆ, ಅದೇ ದೊಡ್ಡದಾಗ್ತಾ ಹೋಗ್ತಾ ಇತ್ತು ಬರೆ ಅಂತ. ಮತ್ತೆ ನಾವು ಅದು ಮತ್ತೆ ಪಂಚಾಯತ್ ಇವರಿಗೆ ಮಾಜಿ ಅಧ್ಯಕ್ಷರ ಹೇಳಿದೆ, ನಾವು ಫೋನ್ ಮಾಡಿದೆ. ಮತ್ತೆ ರಮೇಶ್ ಶೆಟ್ಟಿ, ಮಂಜುಟಿ ಇವರಿಗೆ ಸಹ ಹೇಳಿದ್ದೇವೆ. ಮತ್ತೆ VA ಅವರಿಗೆ ಅವರೇ ಫೋನ್ ಮಾಡಿದ್ರು. ಮತ್ತೆ ನಾವೆಂತ ಮಾಡ್ಲಿಲ್ಲ, ಅವರೇ ಮಾತಾಡಿದ್ದು, ಅವರೇ ಫೋನ್ ಮಾಡಿ ಮತ್ತೆ VA ಅವರೆಲ್ಲ ಬಂದು ಪರಿಶೀಲನೆ ಮಾಡಿದ್ರು. ಮತ್ತೆ ಜಿಲ್ಲಾಡಳಿತ ಜಿಲ್ಲೆಯ DC ಅವರು ಬಂದಿದ್ದಾರೆ. ತಹಶೀಲ್ದಾರ್ ಬಂದು ನಮ್ಗೆ ಹೇಳಿದ್ರು, ನೀವು ನೀವು ಖಾಲಿ ಮಾಡ್ಬೇಕು ಮನೆ ಇದ್ರೆ ನಿಮ್ಗೇನು ಸಮಸ್ಯೆ ಅಂತ ಹೇಳಿದ್ರು.
ಆದ್ರೂ ನಮ್ಗೆ ಕಾಲೇಜು ಕೇಂದ್ರ ಅಂತ ನಮ್ಗೆ ಶಾಲೆಯಲ್ಲಿ ಅಂತ ಮಾಡಿದ್ದಾರೆ. ಬಟ್ ನಮ್ಗೆ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಶಾಲೆಯಲ್ಲಿ ಉಳ್ಕೊಳ್ಳಿಕ್ಕೆ ನಾವು ತುಂಬಾ ಕಷ್ಟ. ರಾತ್ರಿ ಹೊತ್ತು ಉಳ್ಕೊಳ್ಬಹುದು, ಮತ್ತೆ ಹಗಲಲ್ಲಿ ಅಂತ ಮಾಡುದು ನಾವು. ಅಲ್ಲಿ ಯಂಗ್ಸ್ ಎಲ್ಲ ಇರ್ತಾರೆ, ಏಜ್ ಅದು ಅಮ್ಮ ಇರ್ತಾರೆ, ಹಾಗಾಗಿ ಅವ್ರನ್ನ ಕರ್ಕೊಂಡೋಗಿ ನಮ್ಮ ಶಾಲೆಯಲ್ಲಿ ಬಿಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ನಮ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ತಕ್ಕ ಮಟ್ಟಿಗೆ ನಮ್ಗೆ ಇದು ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆ ಇದೆ, ಕಾಲೇಜು ಕೇಂದ್ರ ಅಂತ ಇದೆ ಅಷ್ಟೇ ಇರೋದು, ಬೇರೆ ಅಂತ ಇಲ್ಲ ಅಂತ ಹೇಳಿದ್ರು. ಆಯ್ತು ನೋಡುವ, ಒಂದು 5 ದಿವಸ ನೋಡುವ, ಮತ್ತೆ ಏನಾದ್ರು ನಮ್ಗೆ ವ್ಯವಸ್ಥೆ ಮಾಡಿ ನೀವು ಕೊಡ್ತೇವೆ. ಇಲ್ಲಿ ಮನೆ ಮಾಡಿ ಎಷ್ಟು ವರ್ಷ ಆಯ್ತು? ನಾನು ಬಂದು ಇಲ್ಲಿ ಹುಟ್ಟಿ ಬೆಳೆದ ನಾವು 44-45 ವರ್ಷ ಆಯ್ತು. ನಾವು ಇಲ್ಲೇ ಹುಟ್ಟಿ ಬೆಳೆದದ್ದು. ಅದಕ್ಕಿಂತ ಅಮ್ಮನವರಿದ್ರು, ಅವ್ರನ್ನ ಬಂದು ಒಂದು 60 ವರ್ಷ ಈಗ ಆಗ್ಬೋದು. ಅವ್ರಿಗೆ ಯಾರಿಗೂ ಕೂಡ ಇದು ಇದ್ರ ಹಿಂದೆ ಭೂಕುಸಿತ ಆದ ಇಲ್ಲ, ಬಗ್ಗೆ ಇಂಥ ಯಾವ್ದು ಮಾಹಿತಿ ಇಂಥ ಸಂಭವದಿಂದ ಇದು ಫಸ್ಟ್ ಟೈಮ್ ಇದಾಗಿತ್ತು. ಹೌದು, ಇದು ಇಂಥ ಸಂಭವ ಇದು ಯಾವತ್ತೂ ಆಗಿಲ್ಲ. ಈ ಮುಂಚೆನೂ ಆಗಿಲ್ಲ, ಇಷ್ಟವರೆಗೆ ಆಗಿಲ್ಲ, ನಮ್ಗೆ ಗೊತ್ತಿದ್ದಾಗೆ ಇಷ್ಟವರೆಗೆ ಅಂತ ಆಗಿಲ್ಲ ಅದು. ಹಾಗಾಗಿ ನಾವು ಇದು ಫಸ್ಟ್ ಟೈಮ್ ನೋಡೋದು ಇದು. ಇಲ್ಲ?